ಜೈ ಭಾರತ್ ವಂದೇ ಮಾತರಂ. ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರಿಗೆ ಒಂದು ನಡುಕ ಶುರುವಾಗಿದೆ. ಯಾವಾಗ ಏನಾಗುತ್ತಿದೆ ಅನ್ನೋದು ಅವರಿಗೂ ಕೂಡ ಗೊತ್ತಿಲ್ಲ. ಪಾಕಿಸ್ತಾನ ಭಯೋತ್ಪಾದಕರ ಮತ್ತೊಂದು ವಿಕೆಟ್ ಪತನವಾಗಿದೆ. ಅಲ್ಲಿನ ಭಯೋತ್ಪಾದಕನೇ ಸಂಘಟನೆಯಾದ ಲಷ್ಕರ್ ಎ ತಯ್ಯಬಾ, ಇದರ ಟಾಪ್ ಕಮಾಂಡರ್ ಆದ ಅಬ್ದುಲ್ ಗಫಾರ್ನನ್ನು ಯಾರೋ ಅಜ್ಞಾತಧಾರಿಗಳು ಹತ್ಯೆ ಮಾಡಿದ್ದಾರೆ. ಈ ಬಂದ್ರು ಕೊಂದ್ರು ಹೋದ್ರು ಈ ಲಿಸ್ಟಿಗೆ ಈ ಭಯೋತ್ಪಾದಕನು ಸೇರಿದ. ಇಂತಹ ಘಟನೆಗಳೇ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಯಾರು ಅನ್ನೋದು ಗೊತ್ತಿಲ್ಲ, ಬರ್ತಾರೆ, ಕೊಲ್ತಾರೆ, ಹೋಗ್ತಾರೆ. ಇದುವರೆಗೆ ಅಲ್ಲಿನ ಪಾಕಿಸ್ತಾನಕ್ಕೂ ಕೂಡ ಕಂಡು ಹಿಡಿಯಲಾಗಲಿಲ್ಲ. ಆದರೆ ಭಾರತಕ್ಕೆ ಒಂದು ನೆಮ್ಮದಿಯ ಸಂಗತಿ ಏನೆಂದರೆ, ಈ ಹತ್ಯೆ ಆದವರೆಲ್ಲ ಭಾರತಕ್ಕೆ ಬೇಕಾಗಿರುವಂತಹ ಭಯೋತ್ಪಾದಕರೇ. ಈ ಅಬ್ದುಲ್ ಗಫಾರ್ ತಮ್ಮ ಸಂಬಂಧಿಕರ ಮದುವೆಗೆ ಹೋಗಿದ್ದ, ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದ. ಇನ್ನು ಅಲ್ಲಿ ಅವನ ಮೇಲೆ ಚಲನವಲನಗಳ ಮೇಲೆ ಒಂದು ಗಮನ ಇಡ್ತಾ ಬಂದರು. ಅವನ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಮಾಹಿತಿಗಳನ್ನು ಇಂಚು ಇಂಚು ಕಲೆ ಹಾಕ್ತಾ ಬಂದರು. ಇನ್ನು ಫಂಕ್ಷನ್ ಮುಗಿದು ವಾಪಸ್ ಮನೆಗೆ ಬರುತ್ತಿರುವ ಸಂದರ್ಭದಲ್ಲಿ ಯಾರೋ ಅಜ್ಞಾತಧಾರಿಗಳು ಬಂದೂಕನ್ನು ಹಿಡಿದು ಅವನ ಹಣೆಗೆ ಗುಂಡಿಕ್ಕಿ ಸಾಯಿಸಿಬಿಟ್ಟಿದ್ದಾರೆ. ಇಂತಹ ಘಟನೆಗಳು ಇದೇನು ಮೊದಲೇನಲ್ಲ. ಇದಕ್ಕಿಂತ ಮುಂಚೆ ಎಷ್ಟೋ ಭಯೋತ್ಪಾದಕರನ್ನು ಇದೇ ರೀತಿ ಹತ್ಯೆ ಮಾಡಲಾಗಿದೆ. ಇವನು ಭಾರತಕ್ಕೆ ಹೇಗೆ ಕಂಟಕವಾಗಿದ್ದಂದ್ರೆ, ಇವನು ಅಲ್ಲಿನ ಭಯೋತ್ಪಾದಕ ಮಸೂದ್ ಅಜರ್ನ ಕೂಡ ಆಪ್ತ. ಭಾರತದಲ್ಲಿ ಆದಂತಹ ಭಯೋತ್ಪಾದಕ ದಾಳಿಗಳಲ್ಲಿ ಇವನ ಕೂಡ ಕೈವಾಡವಿದೆ. ಕೆಲವು ಯುವಕರನ್ನು ಭಯೋತ್ಪಾದಕ ಸಂಘಟನೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ಯುವಕರ ಬ್ರೈನ್ ವಾಶ್ ಮಾಡಿ ಭಯೋತ್ಪಾದನೆಗೆ ಸಂಘಟನೆ ಸೇರುವಂತೆ ಪ್ರೇರೇಪಿಸುತ್ತಿದ್ದ. ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಭಯೋತ್ಪಾದಕ ಕೃತ್ಯ ನಡೆಸಲು ಕುಮ್ಮಕ್ಕು ಕೊಡುತ್ತಿದ್ದ. ಭಾರತದಲ್ಲಿ ಜಿಹಾದಿಗೂ ಕೂಡ ಕರೆ ಕೊಟ್ಟಿದ್ದ. ಈ ಘಟನೆ ಆದ ನಂತರ ಪಾಕಿಸ್ತಾನ ಎಂದಿನಂತೆ ಭಾರತದ ಮೇಲೆ ಆರೋಪ ಮಾಡುತ್ತಿದೆ. ಭಾರತದ ಗುಪ್ತಚರ ಅಧಿಕಾರಿಗಳು ಪಾಕಿಸ್ತಾನದಲ್ಲಿ ಈ ರೀತಿ ಮಾಡುತ್ತಿದೆ ಅಂತ ಆರೋಪ ಮಾಡಿದ್ರು. ಅವರ ಹೇಳಿಕೆಯಲ್ಲಿ ಯಾವುದೇ ರೀತಿಯ ಸತ್ಯವಿಲ್ಲ. ಯಾಕೆಂದರೆ ಅವರ ಬಳಿ ಯಾವುದೇ ರೀತಿಯ ದಾಖಲೆಗಳಿಲ್ಲ, ಆಧಾರಗಳಿಲ್ಲ. ಯಾರು ಮಾಡಿದರೆಂಬುದು ಸ್ವತಃ ಅವರಿಗೆ ಗೊತ್ತಿಲ್ಲ. ಇನ್ನು ಅಲ್ಲಿರುವ ಭಯೋತ್ಪಾದಕರ ಒಳಗೇನೆ ಸರಿಯಿಲ್ಲ, ಪರಸ್ಪರ ಕಿತ್ತಾಡುತ್ತಿದ್ದಾರೆ. ಅದರಿಂದ ಆಗಿರುವ ಸಾಧ್ಯತೆಯೂ ಇದೆ. ಇನ್ನು ಇದಕ್ಕೆ ತಿರುಗೇಟು ಕೊಟ್ಟಿರುವ ಭಾರತ, ಈ ವಿಚಾರದಲ್ಲಿ ನಮ್ಮ ಕೈವಾಡ ಇಲ್ಲ ಅಂತ ಭಾರತ ಹೇಳಿದೆ. ಪಾಕಿಸ್ತಾನ ಸುಖಾಸುಮ್ಮನೆ ಆರೋಪ ಮಾಡುತ್ತಿದೆ. ಅವರ ಬಳಿ ಯಾವುದೇ ರೀತಿಯ ಆಧಾರಗಳಿಲ್ಲದೆ ಪಾಕಿಸ್ತಾನ ಹೇಗೆ ಭಾರತದ ಮೇಲೆ ಆರೋಪ ಮಾಡುತ್ತಿದೆ ಅಂತಲೂ ಹೇಳಿದೆ. ಈ ರೀತಿಯ ಘಟನೆಯಿಂದಾಗಿ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಸಂಪೂರ್ಣವಾಗಿ ನಿರ್ನಾಮವಾಗಿಲ್ಲ. ಮತ್ತೆ ಮತ್ತೆ ಭಯೋತ್ಪಾದಕರು ಹುಟ್ಟುತ್ತಾನೆ ಇದ್ದಾರೆ. ಇದರಲ್ಲಿ ಒಂದಂತೂ ಸತ್ಯ, ಇಲ್ಲಿವರೆಗೆ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರನ್ನು ಈ ಅಜ್ಞಾತಧಾರಿಗಳು ಕೊಂದಿದ್ದಾರೆ ಅಲ್ಲ, ಅವರೆಲ್ಲ ಭಾರತಕ್ಕೆ ಬೇಕಾಗಿರುವಂತಹ ಭಯೋತ್ಪಾದಕರೇ. ಪಾಕಿಸ್ತಾನಕ್ಕೆ ಇದು ಚಿಂತೆಯ ವಿಷಯವಾದರೆ ಭಾರತಕ್ಕೆ ಇದು ಒಳ್ಳೆಯ ಸಮಾಚಾರ ಅಂತಲೇ ಹೇಳ್ಬೋದು. ಈ ಅಜ್ಞಾತಧಾರಿಗಳ ಕೆಲಸಕ್ಕೆ ಒಂದು ದೊಡ್ಡ ಸಲಾಂ.